ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಸಾಸ್ ಯೂಸ್ ಮಾಡದೆ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿ ಸಿಂಪಲ್ ಆಗಿ ಫ್ರೈಡ್ ರೈಸ್, ಎಗ್ ಫ್ರೈಡ್ ರೈಸ್ ಮನೆಯಲ್ಲಿ ಮಾಡುವ. ಬ್ಯಾಚುಲರ್ಸ್ ಸ್ಟೂಡೆಂಟ್ಸ್ ಇದನ್ನು ಟ್ರೈ ಮಾಡ್ಬೋದು. ಟ್ರೈ ಮಾಡಿದ ನಂತರ ನನಗೆ ಹೇಗೆ ಆಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ನಾನು ಈ ಲೋಟೆಯಲ್ಲಿ 1 ಲೋಟೆ ಜೀರಾಕ್ಸಲ ರೈಸ್ ತಗೊಂಡಿದ್ದೇನೆ, ಅಥವಾ ನೀವು ಮಸೂರಿ ರೈಸ್ ತಗೊಳ್ಬೋದು, ಬಾಸ್ಮತಿ ರೈಸ್ ಯೂಸ್ ಮಾಡ್ಬೋದು. ಫ್ರೈಡ್ ರೈಸ್ ಮಾಡುವಾಗ ಮಾತ್ರ ಅನ್ನ ಉದುರುದ್ರೆ ಆಗಿರಬೇಕು. ಸೊ ನಾನು 1 ಲೋಟ ರೈಸ್ ಯೂಸ್ ಮಾಡ್ತಾ ಇದ್ದೇನೆ. ಅಕ್ಕಿಯನ್ನು ತೊಳೆದು ಕುಕ್ಕರ್ಗೆ ಹಾಕೊಳ್ತೇನೆ. ಅದರೊಟ್ಟಿಗೆ ಸ್ವಲ್ಪ ಸಾಲ್ಟ್, ಉಪ್ಪು. ಫ್ಲೇಮನ್ನು ಹೈಯಲ್ಲಿ ಇಟ್ಕೊಂಡು ಕುಕ್ಕರ್ನ ಬಾಯಿ ಮುಚ್ಚಿ ಹೈ ಫ್ಲೇಮಲ್ಲಿ 1 ವಿಸಿಲ್ ಕೊಟ್ಟರೆ ಅನ್ನ ಉದುರುದ್ರಾಗಿ ಆಗ್ತದೆ. ಇಲ್ಲಿ ಬೇಯಿಸಿಟ್ಟ ಅನ್ನ, ಕುಕ್ಡ್ ರೈಸ್, 3 ಮೊಟ್ಟೆ ಎಗ್ಸ್, ಅರ್ಧ ಟೀ ಸ್ಪೂನು ಕರಿಮೆಣಸನ್ನು ನಾವು ಕುಟ್ಟಿ ಹಾಕಲಿಕ್ಕಿದ್ದೇವೆ, ಪೆಪ್ಪರ್ ಕ್ರಸ್ಟ್, 1 ಮೀಡಿಯಂ ಸೈಜ್ ಈರುಳ್ಳಿ ಅನಿಯನ್, ಹಾಫ್ ಟೀ ಸ್ಪೂನ್ ಉರದ್ ದಾಲ್ ಉದ್ದಿನ ಬೇಳೆ, ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಕೊರಿಯಾಂಡರ್ ಪೌಡರ್ ಕೊತ್ತಂಬರಿ ಪುಡಿ, ಅರ್ಧ ಟೀ ಸ್ಪೂನ್ ಮೆಣಸಿನ ಪುಡಿ ಚಿಲ್ಲಿ ಪೌಡರ್, 1/4 ಟೀ ಸ್ಪೂನ್ ಟರ್ಮರಿಕ್ ಅರಸಿನ, 1 ಹಸಿಮೆಣಸು ಗ್ರೀನ್ ಚಿಲ್ಲಿ, ನಿಮಗೆ ಖಾರ ಜಾಸ್ತಿ ತಿನ್ನೋರಾದ್ರೆ ಜಾಸ್ತಿ ಹಾಕ್ಕೊಳ್ಬೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊರಿಯಾಂಡರ್ ಲೀವ್ಸ್, 1 ಕಡ್ಡಿ ಒಗ್ಗರಣೆ ಸೊಪ್ಪು ಕರಿ ಲೀವ್ಸ್. ಇಲ್ಲಿ ನಾನು ಪಾತ್ರೆಗೆ 1 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡಿದ್ದೇನೆ. ಎಣ್ಣೆ ಬಿಸಿಯಾಗಲಿ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ, ಮಸ್ಟರ್ಡ್ ಸೀಡ್ಸ್ ಹಾಕೋಣ. ಚಟಪಟ ಆಗಲಿ. ಈಗ ಉದ್ದಿನ ಬೇಳೆ ಹಾಕೋಣ, ಉರದ್ ದಾಲ್. ಅದರೊಟ್ಟಿಗೆ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು, ಉದ್ದಿನ ಬೇಳೆ ಕೆಂಪಾದ ನಂತರ ನಾವು ಈರುಳ್ಳಿ ಹಾಕೋಣ. ಆನಂತರ ಹಸಿಮೆಣಸು ಗ್ರೀನ್ ಚಿಲ್ಲಿ. ಈರುಳ್ಳಿ ಸ್ವಲ್ಪ ಪಿಂಕ್ ಆಗಲಿ, ಗುಲಾಬಿ ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ಅದರ ಜೊತೆನೆ ಸಾಲ್ಟ್, ಉಪ್ಪು ರುಚಿಗೆ ತಕ್ಕಷ್ಟು. ಈರುಳ್ಳಿ ಪಿಂಕ್ ಆಗಿದೆ ಸಾಕು. ಈಗ ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡು ಮೆಣಸಿನ ಪುಡಿ, ಅರಸಿನ, ಕೊತ್ತಂಬರಿ ಪುಡಿ ಹಾಕೋಣ. ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳುವ ಎಣ್ಣೆಯಲ್ಲಿ. ಈಗ ಮೊಟ್ಟೆ ಒಡೆದು ಹಾಕುವ. ಅರ್ಧ ಟೀ ಸ್ಪೂನ್ ಕರಿಮೆಣಸನ್ನು ಕುಟ್ಟಿ ಹಾಕೋಣ, ಪೆಪ್ಪರನ್ನು ಕ್ರಷ್ ಮಾಡಿ. ಈ ರೀತಿ ಕುಟ್ಟಿ ಹಾಕಿದರೆ ಫ್ರೈಡ್ ರೈಸಲ್ಲಿ ಟೇಸ್ಟ್ ಒಳ್ಳೆ ಬರುತ್ತೆ. ಮೊಟ್ಟೆಯನ್ನು ಸ್ವಲ್ಪ ಫ್ರೈ ಮಾಡ್ಕೊಡುವ. ಈಗ ನಾನು ಫ್ಲೇಮನ್ನು ಮೀಡಿಯಮ್ ಟು ಹೈಯಲ್ಲಿ ಇಟ್ಕೊಂಡೆ. ಸಾಕು, ಮೊಟ್ಟೆ ಒಳ್ಳೆ ರೀತಿ ಫ್ರೈ ಆಗಿದೆ, ನೀರಿನ ಪಸೆ ಎಲ್ಲ ಡ್ರೈ ಆಗಿದೆ, ಸಾಕು. ಈಗ ನಾವು ಬೇಯಿಸಿಟ್ಟ ಅನ್ನ ಹಾಕೊಳ್ಳೋಣ. ಒಂದು ವೇಳೆ ನೀವು ಮಕ್ಕಳಿಗೆ ಮಾಡೋದಾದರೆ ಖಾರ ಬೇಕಿದ್ರೆ ಕಡಿಮೆ ಮಾಡ್ಕೊಳ್ಬೋದು. ನಾನು ಅರ್ಧ ಟೀ ಸ್ಪೂನ್ ಕರಿಮೆಣಸನ್ನು ಕುಟ್ಟಿ ಹಾಕ್ತಾ ಇದ್ದೇನೆ, ಪೆಪ್ಪರ್ ಕ್ರಸ್ಟ್. ಈಗ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳುವ. ಫ್ಲೇಮನ್ನು ಮೀಡಿಯಮ್ ಟು ಹೈಯಲ್ಲಿ ಇಟ್ಕೊಂಡು ಮಾಡಿ.
ನಾನು ಅನ್ನ ಮಾಡುವಾಗ ಸ್ಟಾರ್ಟಿಂಗಲ್ಲಿ ನಿಮಗೆ ಹೇಳಿದ್ದೇನೆ, ಫ್ರೈಡ್ ರೈಸ್ ಮಾಡುವಾಗ ಮೇಯ್ನ್ ಅನ್ನ ಉದುರುದ್ರಾಗಿರ್ಬೇಕಂತ. ಸೊ ನಮ್ಮ ಫ್ರೈಡ್ ರೈಸ್ ರೆಡಿಯಾಗಿದೆ. ಮೇಲೆಯಿಂದ ಕೊತ್ತಂಬರಿ ಸೊಪ್ಪು, ಕೊರಿಯಾಂಡರ್ ಲೀವ್ಸ್ ಹಾಕೋಣ. ಫ್ಲೇಮ್ ಆಫ್ ಮಾಡ್ಕೊಳ್ಳಿ. ಫ್ರೈಡ್ ರೈಸನ್ನು ಬಿಸಿ ಬಿಸಿ ಸರ್ವ್ ಮಾಡಿ.